ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರಿಯೇಟಿವಿಟಿ ವಿತ್ ರಿಷಿಕ್ ಆ್ಯಂಡ್ ಮಾಮ್ ಚಾನಲ್ಗೆ ಸುಸ್ವಾಗತ. ವೆಲ್ಕಮ್ ಮಾಡ್ತಿದ್ದೇನೆ. ನಾನಿವತ್ತು ಒಂದು ಆರೋಗ್ಯಕರವಾದ ಬ್ರೇಕ್ಫಾಸ್ಟನ್ನು ಮಾಡ್ತಿದ್ದೇನೆ. ಅದೇನೆಂದರೆ ಅರಿಶಿನ ಎಲೆಯ ಕಡುಬನ್ನು ಮಾಡ್ತಿದ್ದೇನೆ. ನಮ್ಮದು ಕೋಸ್ಟಲ್ ಸೈಡಲ್ಲಿ ಇದನ್ನು ಜಾಸ್ತಿ ಮಾಡ್ತಾರೆ ಹಬ್ಬಗಳಲ್ಲೆಲ್ಲ. ಅದಕ್ಕಾಗಿ ನಾನು ಇದಕ್ಕೆ 2 ಕಪ್ ಬಾಯ್ಲ್ಡ್ ರೈಸ್, 2 ಕಪ್ಪು ವೈಟ್ ರೈಸ್ ತಗೊಂಡಿದ್ದೇನೆ. ಇದನ್ನು 6 ರಿಂದ 7 ಗಂಟೆ ನೆನೆಸಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು. ರುಬ್ಬುವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಬೇಕು ಮತ್ತು ಸ್ವಲ್ಪ ಉಪ್ಪು ಹಾಕಿ ರುಬ್ಬಬೇಕು. ಇಲ್ಲಾಂದರೆ ನೀರಾಗುತ್ತೆ. ಅದರದ್ದು ಬ್ಯಾಟರ್ ಏನಿದೆಯಾ ಅದು ನೀರಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕಿ ರುಬ್ಬಬೇಕು. ನೋಡ್ಕೊಂಡು ರುಬ್ಬಬೇಕಾಗುತ್ತೆ. ಮತ್ತು ಮಿಕ್ಸಿ ಸಹ ಹಾಳಾಗದಾಗೆ ನೋಡ್ಕೊಂಡು ರುಬ್ಬಬೇಕಾಗುತ್ತೆ. ನೋಡಿ, ನಾನು ಈ ರೀತಿ ಪೇಸ್ಟ್ ಮಾಡಿದ್ದೇನೆ. ನೆಕ್ಸ್ಟ್ ನಾನು ಇದನ್ನು ಎಲೆ ಮೇಲೆ ಹಚ್ತೇನೆ ಇದನ್ನು ಎಲೆ ಮೇಲೆ. ತೆಳ್ಳಗೆ ಹಚ್ಚಿದಷ್ಟು ನಿಮಗೆ ಸ್ವೀಟ್ ಚೆನ್ನಾಗಿ ಗೊತ್ತಾಗುತ್ತೆ. ಇಲ್ಲದೆ ದಪ್ಪ ಹಚ್ಚಿದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಈಗ ನೋಡಿ, ನಾನು ತೆಳ್ಳಗೆ ಹಚ್ತಾ ಇದ್ದೇನೆ. ಇದರ ಮೇಲೆ ನಾನು ಆಲ್ರೆಡಿ ಕೊಕೊನಟ್ ಮತ್ತು ಜಾಗರಿಯನ್ನು ಮಿಕ್ಸ್ ಮಾಡಿ, ಬೆಲ್ಲ ಮತ್ತು ತೆಂಗಿನಕಾಯಿಯನ್ನು ಮಿಕ್ಸ್ ಮಾಡಿ ಒಂದು ಮಿಕ್ಸರ್ ಮಾಡಿ ಇಟ್ಟಿದ್ದೇನೆ. ಇದರ ಮಧ್ಯಕ್ಕೆ ಅದನ್ನು ಹಾಕಬೇಕು. ಈಗ ನಾನು ಹಾಕ್ತಾ ಇದ್ದೇನೆ. ಇದನ್ನು ಹಾಕಿ ಅದನ್ನು ಮಡಚಿ ಎಲ್ಲ ಸಹ ಹಾಗೆ ಪ್ರಿಪೇರ್ ಮಾಡಿ ಇಡಬೇಕು. ನೋಡಿ, ಈಗ ಮಡ್ಚ್ತಾ ಇದ್ದೇನೆ ನಾನು. ಈ ರೀತಿ ಮಡಚಬೇಕು. ಮಡಚಿ ಹೀಗೆ ಪ್ರಿಪೇರ್ ಮಾಡಿ ಇಟ್ಟಿದ್ದೇನೆ. ನಾನು ಆಲ್ರೆಡಿ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಅದರ ಮೇಲೆ ಇದನ್ನು ಈ ರೀತಿ ಒಂದರ ಮೇಲೆ ಒಂದು ಇಡ್ತಾ ಅದನ್ನು ಸ್ಟೀಮಲ್ಲಿ ಬೇಯಿಸಬೇಕಾಗುತ್ತೆ. ಒಂದು ಅರ್ಧದಿಂದ 3/4 ಅವರ್ಸ್ ಇದನ್ನು ಬೇಯಿಸಬೇಕು. ನೋಡ್ಕೊಳ್ಬೇಕು, ಮೇಲೆ ಬೆಂದಿರುತ್ತೆ, ಕೆಳಗಡೆ ಒಂದೊಂದು ಸಲ ಬೆಂದಿರೋದಿಲ್ಲ. ನೋಡ್ಕೊಂಡು ನಾವು ಬೇಯಿಸಬೇಕಾಗುತ್ತೆ. ನೆಕ್ಸ್ಟ್ ನಾನೀಗ ನೋಡಿ ಇದು ಓಪನ್ ಮಾಡ್ತಿದ್ದೇನೆ. ಈ ರೀತಿ ಎಲೆಯದು ಕಲರ್ ಚೇಂಜ್ ಆಗಿದ್ದರೆ ಬೆಂದಿದೆ ಅಂತ ಅರ್ಥ. ನೋಡಿ, ಇದು ಈಗ ಕಲರ್ ಚೇಂಜ್ ಆಗಿದೆ, ಹಾಗಾಗಿ ಬೆಂದಿದೆ. ನಾನು ತೆಗಿತಾ ಇದ್ದೇನೆ ಇದನ್ನು. ಈಗ ನಾನು ಅದನ್ನು ಟೇಸ್ಟ್ ಮಾಡ್ತಾ ಇದ್ದೇನೆ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ನಾನು ಇದನ್ನೀಗ ಟೇಸ್ಟ್ ಮಾಡ್ತಾ ಇದ್ದೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಚೆನ್ನಾಗಿ ಬಂದಿದೆ ಕಲರ್. ಬೆಲ್ಲ ಅದು ಕಾಣ್ತಾ ಇದೆ ಕಲರ್. ಆ ರೀತಿ ಕಾಣಬೇಕು, ಇಲ್ಲದೆ ದಪ್ಪ ಆಗುತ್ತೆ. ಥ್ಯಾಂಕ್ ಯು.